ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ವಿಜಯನಗರ ವತಿಯಿಂದ 13, 14, 15 ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ MP ಪ್ರಕಾಶ್ ಅವರ ಒಂದು ಕನಸಿನಂತೆ ಇವತ್ತು ನಮ್ಮ ಸರ್ಕಾರ ಕೂಡ ಜಿಲ್ಲಾಡಳಿತದಿಂದ ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾರೆ. ಉತ್ಸವದಲ್ಲಿ ಭಾಗವಹಿಸಿ 3 ದಿನಗಳ ಕಾಲ ನಡೆಯುವ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು. ಈ ಒಂದು ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ಅಖಂಡ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ನಾಡಿನ ಎಲ್ಲ ಜನರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಯಶಸ್ವಿ ಮಾಡ್ರಿ ಅಂತೇಳಿ ಸ್ಟಾಪ್ ಮಾಡಿ. ನೆಕ್ಸ್ಟ್ ಈಗ ಸರಿ, ಸ್ವತಂತ್ರ ಬಂದ ಮೇಲೆ 1947 ಆಗಸ್ಟ್ ಸ್ವತಂತ್ರ ಬಂದ ಮೇಲೆ ನಾವು ಸಂವಿಧಾನವನ್ನು ಒಪ್ಕೊಂಡಿವಿ. ನಾವು 1950ರಲ್ಲಿ ನಾವು ಸಂವಿಧಾನವನ್ನು ರಚನೆ ಮಾಡಿ ಅದಾದಮೇಲೆ ಇವತ್ತು PSUಗಳಿರ್ಬೋದು, ಇವತ್ತು ಪಬ್ಲಿಕ್ ಸರ್ವಿಸ್ ಯೂನಿಟ್ಗಳಿರ್ಬೋದು, ಜೊತೆಗೆ ಮೈನೂರು 1956ರಲ್ಲಿ ಫಸ್ಟ್ ಲೀಸ್ಗಳು ಕೊಡ್ತಾರೆ ಎಲ್ಲ. ಅಂದರೆ ಅಲ್ಲಿ ಸಿಗ್ತಕ್ಕಂಥ ಒಂದು ಗಣಿಯನ್ನು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡಿ ದೇಶಕ್ಕೆ ಬೇಕಾದಂಥ ಅಭಿವೃದ್ಧಿಗೆ ರಸ್ತೆ ಇರ್ಬೋದು, ಬಿಲ್ಡಿಂಗ್ ಇದು ರಸ್ತೆ ಇರ್ಬೋದು, ಸೇತುವೆಗಳಿರ್ಬೋದು, ಫ್ಲೈಓವರ್ಸ್ ಇರ್ಬೋದು ಇವತ್ತು ಮಾಡಬೇಕು ಅಂತಂತೇಳಿ ಆ ಒಂದು ನ್ಯಾಚುರಲ್ ರಿಸೋರ್ಸಸ್ನ ಇವತ್ತು ಮಾಡಬೇಕು ಅಂತೇಳಿ 1956ರಲ್ಲಿ ಫಸ್ಟ್ ಲೀಸ್ಗಳು ಕೊಡ್ತಾರೆ. ಅದೇ ರೀತಿಯಾಗಿ 1972ರಲ್ಲಿ NMDCಗೆ ಲೀಸ್ ಕೊಡ್ತಾರೆ. 1972 ಅವತ್ತಿನ ಒಂದು ಕನಸಿತ್ತು. ಅಂದಿನ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಇಂದಿರಾ ಗಾಂಧಿ ಅಮ್ಮನವರು ಅವತ್ತು ಬಂದು ಭೂಮಿ ಪೂಜೆ ಮಾಡ್ತಾರೆ 1972ರಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಯಿಂದ. ಅಂದರೆ ಸೇಲಿಂದ ಭೂಮಿ ಪೂಜೆ ಮಾಡಿ ಅಲ್ಲಿ 20 ಅಂಶಗಳ ಕಾರ್ಯಕ್ರಮದಲ್ಲಿ ಅಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಹಾಕಬೇಕು ತೋರಣಗಲ್ಲಲ್ಲಿ. ಆ ಒಂದು ಸ್ಟೀಲ್ ಫ್ಯಾಕ್ಟ್ರಿಗೆ NMDC ಕಡೆಯಿಂದ ಅಲ್ಲಿಂದ ಖನಿಜ ಉತ್ಪಾದನೆ ಆಗಿ ಅಲ್ಲಿ ಸ್ಟೀಲ್ ತಯಾರು ಮಾಡಿ ದೇಶಕ್ಕೆ ಅದು ಬೆನ್ನೆಲುಬಾಗಿ ಮಾಡಬೇಕು ಅಂತ 20 ಅಂಶಗಳ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕೊಡಬೇಕನ್ನೋದು. ಅಲ್ಲಿ ಲೋಕಲರಿಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಬೇಕು, ಆ ಸಂಪತ್ತು ಸದ್ಬಳಕೆ ಆಗಬೇಕು ಅಂತೇಳಿ ದೂರದೃಷ್ಟಿ ಇಟ್ಕೊಂಡು ಸ್ಟೀಲ್ ಅದು ಒಂದೇ ಒಂದು ಮೈನ್ಸು NMDC ಮೈನ್ಸ್ ಇದೆಯಲ್ಲ, ಅದು ಮೈನ್ಸಲ್ಲಿ ಇಲ್ಲ, ಅದು ಕೇಂದ್ರ ಸರ್ಕಾರದ ಗಣಿ ಉದ್ಯಮದಲ್ಲಿಲ್ಲ. ಆಮೇಲೆ ಇದು ರಾಜ್ಯ ಸರ್ಕಾರದ ನಮ್ಮದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಒಳಗೆ ಇದೆ ಅದೆಲ್ಲ. ಅದು ಒಂದೇ ಮೈನ್ಸು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಕೊಟ್ಟಿರ್ತಕ್ಕಂಥದ್ದು. 72ರಿಂದ ಮೊದಲನೇದು 2396 ದೋಣಿಮಲೆ ಕಂಪ್ನಿ. ಅವಾಗೆಲ್ಲ ಏನಾಗ್ತಿತ್ತು, ಅವು ಮೆಷಿನರಿಗಳು ತಗೊಂಡು ಅಲ್ಲೇ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತಿತ್ತು, ಅಂತ ಓನ್ ಮೆಷಿನರಿ ಹಾಕಬೇಕು ಅಂತೇಳಿ ಅದು ಒಂದು ಉದ್ದೇಶ ಇತ್ತು. ಮೊದಲೆಲ್ಲ 1972ರಲ್ಲಿ ಆಪರೇಟರ್ಸ್ ಇರ್ಬೋದು, ಜೀಪ್ ಡ್ರೈವರ್ಸ್ ಇರ್ಬೋದು, ಬಸ್ ಡ್ರೈವರ್ಸ್ ಇರ್ಬೋದು, ಡ್ರಿಲ್ಲರ್ಸ್ ಇರ್ಬೋದು, ಯಾವುದೇ ಇರಲಿ ಹೈರ್ ಬಾಡಿಗೆ ಯಾರೂ ತಗೊಳ್ತಾ ಇರಲಿಲ್ಲ. ಎಲ್ಲರೂ ಕೂಡ ಅಲ್ಲಿ ಲೋಕಲ್ C&D ಲೋಕಲ್ ಕೊಡ್ತಾಯಿದ್ರು, A&B ಇದೆಲ್ಲ ಯಾರು ಎಲಿಜಿಬಿಲಿಟಿ ಇದ್ರು ಅವ್ರಿಗೂ ಕೊಡ್ತಾಯಿದ್ರು. ಈ ಥರಿಯಾಗಿ ಗೈಡ್ಲೈನ್ಸಲ್ಲೆಲ್ಲ ಆಗ್ತಾಯಿತ್ತು. ಅದಾದಮೇಲೆ 1976ರಲ್ಲಿ ಇನ್ನೊಂದು ಲೀಸ್ ಕೊಡ್ತಾರೆ, 1111 ಲೀಸು. ಅದರಲ್ಲಿ ಏನಾಗಿದೆ, ಸ್ವಲ್ಪ ವೈಲೇಷನ್ ಮಾಡಿದ್ದಾರೆ. ಫಸ್ಟ್ ವೈಲೇಷನ್ ಅಂದರೆ FRA ಏನಾಗಿದೆ, FRA ಕಮ್ತೂರು ರೈತರು 5 ಜನ ರೈತರು ಅವ್ರು ಇನ್ನೂ FRA ಕ್ಲಿಯರ್ ಆಗದಂಗೆ ಮೈನ್ಸ್ ಲೀಸ್ ಮಾಡಿದ್ದಾರೆ. ಅದು ಒಂದು ಫಸ್ಟ್ ವೈಲೇಷನ್. ನಾನು ಆಮೇಲೆ ಇನ್ನೊಂದು, ಇಡೀ ದೇಶದಲ್ಲಿ ಎಲ್ಲಿಲ್ಲ ರೆವಿನ್ಯೂ ಫಾರೆಸ್ಟು ಅದು ಮರ್ಜ್ ಮಾಡಿ ಕೊಡ್ತಕ್ಕಂಥದ್ದು, ಆ ಲೀಸಲ್ಲಿ ಮಾಡಿದ್ದಾರೆ. ಅಂದರೆ ಗೌರ್ಮೆಂಟ್ ಅಂದರೆ ಕಾನೂನು ಎಲ್ಲರಿಗೂ ಒಂದೇ, ಆದರೆ ಅಲ್ಲಿ ವೈಲೇಷನ್ ಮಾಡಿದ್ದಾರೆ. ಯಾವುದು 1111ನಲ್ಲಿ ಅದೇನಾಗಿದೆ, ಆ 1111ನಲ್ಲಿ ಒಟ್ಟಾರೆಯಾಗಿ 168 ಎಕರೆ ಏನಿದೆ ಅದನ್ನೇನಾಗಿದೆ, ಅದು ಹೆಕ್ಟೇರ್ ಏನಿದೆ ಅದರಲ್ಲಿ ರೆವಿನ್ಯೂ ಫಾರೆಸ್ಟು 2 ಒಟ್ಟಾರೆಯಾಗಿ 1602 ಲೀಸ್ ಕೊಟ್ಟಿದ್ದಾರೆ ಹೆಕ್ಟೇರ್ ಪ್ರದೇಶ. ಅದರಲ್ಲಿ ಈಗೇನು ಇದೇನೈತಲ್ಲ, ಇದು 2396ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಕ್ರಷಿಂಗ್ ಆಗುತ್ತೆ, ಕನ್ವೇರಿಗೆ ಬರ್ತದೆ, ಇದಕ್ಕೆ ಬರ್ತದೆ ಸ್ಕ್ರೀನಿಂಗ್ ಪ್ಲಾಂಟಿಗೆ, ಕ್ರಷಿಂಗ್ ಪ್ಲಾಂಟಿಗೆ ಬರ್ತದೆ, ಕ್ರಷಿಂಗ್ ಕ್ಲೀನಿಂಗ್ ಆಗಿ ಅದಾದಮೇಲೆ ಸೀದಾ ಕನ್ವೇರ್ನಾಗ ಬಂದು ಮೆಷಿನ್ ಲೋಡಿಂಗ್ ಆಗ್ತೈತಿ. ಇದು ಯಾವುದು ಇನ್ನೊಂದು ಲೀಸು. ಆದರೆ 1111 ಏನಿದೆ, ಇನ್ನೊಂದು ಲೀಸ್ ಏನಿದೆ ಕುಮಾರಸ್ವಾಮಿ ಐರನೂರು ಮೈನಿಂಗ್ ಏನಿದೆ, ಅದರಲ್ಲಿ ರೆವಿನ್ಯೂ ಪ್ಲಸ್ ಫಾರೆಸ್ಟ್ ಮರ್ಜ್ ಮಾಡಿ ಕೊಟ್ಟಿದ್ದಾರೆ. ಹಂಗೆ ಕೊಡಕ್ಕೆ ಬರಲ್ಲ ಅದು. ಆ್ಯಕ್ಚುಲಿ ಆ ಬಾರ್ಡ್ರ್ ಕೂಡ ಫಿಕ್ಸ್ ಮಾಡಬೇಕು. ಅದರಲ್ಲಿ ಫಾರೆಸ್ಟ್ ಬೇರೆ, ರೆವಿನ್ಯೂ ಬೇರೆ. ಯಾಕಂದರೆ
ಅದಕ್ಕೆ DMG ಫಾರೆಸ್ಟ್ ಇದು ಸಿಗುತ್ತೆ, ಪರ್ಮಿಟ್ ಸಿಗುತ್ತೆ. ಇದಕ್ಕೆ DMG ಪರ್ಮಿಟ್ ಕೊಡಲ್ಲ. ಈಗ ನಿಮ್ಮ ಪಕ್ಷದವ್ರದಿಂದನೇ ಒಂದ್ ನಿಮಿಷ ಹೇಳ್ತೀನಿ ಬ್ರದರ್, ನಾನು ಕೇಳ ಮಟ್ಟಿದ್ರೆ ಕೇಳಿ. ಇತಿಹಾಸ ಹೇಳಿದ ಮೇಲೆನೆ ನೀನ್ ಕೇಳಕ್ ಅನುಕೂಲ ಆಗೋದು. ಇದೆಲ್ಲ ಯಾರು ಹೇಳಿಲ್ಲ ಇದ್ರದ್ದೆಲ್ಲ. ಇದನ್ನೆಲ್ಲ ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕು ಅಂತಂತೇಳಿ ನಾನು 2019ರಲ್ಲಿ ಸಚಿವನಾದಾಗೆ ನಾನು ಖುದ್ದಾಗಿ ರೇಡ್ ಮಾಡಿದ್ದೆ. ಎಲ್ಲಿಗೆ? DMG ಚೆಕ್ ಪೋಸ್ಟಿಗೆ ರೇಡ್ ಮಾಡಿದ್ದೆ. ಪತ್ರ ಕೂಡ ಇದೆ ನನ್ನಲ್ಲಿ. ನಾನು ಕೂಡ ಪತ್ರ ಬರೆದಿದ್ದೀನಿ, ಕ್ವಾಂಟಿಟಿನಲ್ಲಿ ವೇರಿಯೇಷನ್ ಆಗ್ತಾ ಇದೆ ಅಂತಂತೇಳಿ. ಅದಾದಮೇಲೆ ಕೊರೋನಾ ಬಂತು, ಇದು ಬಂತು, ಆಮೇಲೆ ನಮ್ಮ ಎಲೆಕ್ಷನ್ಗಳು ಬಂದು ಇದು ಬಂದು ನಮ್ದೇನಿದೆ ಜಿಲ್ಲಾಧಿಕಾರಿಗಳಿಗೆ ಸೆಕ್ರೆಟರಿಗೆ ಪತ್ರ ಬರೆದಿದೆ. 2019ರಲ್ಲಿ ನನ್ನ ಪತ್ರ ಕೂಡ ಇದೆ. ಮಾಡಿ ಇದನ್ನೆಲ್ಲ ನೋಡಬೇಕು, ನಿಮ್ಮ ಜವಾಬ್ದಾರಿ ಇದೆ ಅಂತಂತೇಳಿ ಪತ್ರ ಬರೆದಿದ್ದೆ ಕಂಪ್ಲೀಟಾಗಿ. ಇಲ್ಲ ಕರೆಕ್ಟ್ ಇದೆ, ಎಲ್ಲ ಇದೆ ಅಂತಂತೆ. ನಾನು ಒಂದೇ ಮಾತು ಹೇಳಿದೆ, ನೋಡಿ ನನಗೆ ಗೊತ್ತಾಗ್ತಾ ಇದೆ ಇದೆಲ್ಲ ಸ್ವಲ್ಪ ನಿಮ್ಮದು ಅಂದರೆ ಸಿಸ್ಟಮ್ ಏನಾಗಿದೆ, ಸ್ವಲ್ಪ ನಿಮ್ಮದು ಅಷ್ಟು ಅಪ್ ಟು ಡೇಟ್ ಇಲ್ಲ, ಸ್ವಲ್ಪ ಮಾಡ್ಕೋಬೇಕು ಅಂತ ಹೇಳಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪ್ನಿನ ನಂದು ಉದ್ದೇಶ ಏನಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪ್ನಿ ಅಂದರೆ ಇಟ್ ಶುಡ್ ಬಿ ಮಾಡೆಲ್ ಟು ದಿ ಅದರ್ ಕಂಪ್ನಿ ಮಾಡೆಲ್ ಆಗಬೇಕು. ಇದಾದ್ಮೇಲೆ ಕೂಡ ನಾನು 2 ದಿನ 3 ಸರಿ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಎಲ್ಲೆಲ್ಲಿ ಲೂಪೋಲ್ ಆಗ್ತಾ ಇದೆ ನನ್ನ ಕಡೆ ಡೇಟ್ಗಳು ಕೂಡ ಇದಾವೆಲ್ಲ ಕಂಪ್ಲೀಟ್ ಆಗಿ. ಅಲ್ಲೆಲ್ಲ ಜನಗಳಿಗೆ ತೊಂದರೆ ಆಗ್ತಾ ಇರೋದು, ಟ್ರಾಫಿಕ್ ಜಾಮ್ ಆಗ್ತಾ ಇರೋದು. ಆಮೇಲೆ ಇನ್ನೊಂದು ವೈಲೇಷನ್ ಏನಂದರೆ CC ಕೂಡ ಪತ್ರ ಬರೆದಿದ್ದೀನಿ ನಾನು. ಏನಂತ, ಅವ್ರು ಮಾಡೋ 15.6 ಮಿಲಿಯನ್ ಟನ್ನಿಗೆ ಏರಿಯಾ ಇಲ್ಲ ಅಷ್ಟು, ಅಂದರೆ ವೇಸ್ಟ್ ಡಂಪ್ ಮಾಡೋದು, ಫಾರೆಸ್ಟ್ ಪ್ರೊಟೆಕ್ಷನ್ ಮಾಡೋದು, IBM ಪ್ರಕಾರ ಮಾಡೋದು, ಅದೆಲ್ಲದು ಕೂಡ ಯಾವುದು ಇಲ್ಲ. ಅದು ಕೂಡ ವೈಲೇಷನ್ ಇದೆ ಅರ್ಧಲ್ಲ. ಇಟ್ ಶುಡ್ ಬಿ ಸೈಂಟಿಫಿಕ್ ಮೈನಿಂಗ್, ಅಂದರೆ ವೈಜ್ಞಾನಿಕವಾದ ಮೈನಿಂಗ್. ಏನಪ್ಪ ಅಂತಂತಂದರೆ ಅದು ವೇಸ್ಟ್ ಹ್ಯಾಂಡಲ್ ಮಾಡೋದು, ಓರ್ ತೆಗಿಯೋದು, ಅದಕ್ಕೆಲ್ಲದು ಕೂಡ ಪ್ರದೇಶ ಇರಬೇಕು. ಅದು ಕೂಡ ಆಗ್ತಾ ಇಲ್ಲ ಅದರಲ್ಲಿ. ನಾನೆಂತಂದರೆ ಅವಾಗ ಅಕ್ರಮ ಗಣಿಗಾರಿಕೆ 2008-13ರಿಂದ ಅಕ್ರಮ ಗಣಿಗಾರಿಕೆ ಏನು ಬಳ್ಳಾರಿನಲ್ಲಿ ನಡೀತಲ್ಲ, CC ಏನು ರಚನೆ, ಸೆಂಟ್ರಲ್ ಎಂಪವರ್ ಕಮಿಟಿ ಏನು ರಚನೆ ಆಯ್ತಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ, ಅವರು ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಈ ಥರ ಮಾಡಬೇಕು ಅಂತಂತೇಳಿ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಮಾಡಬೇಕಂತ. ಆ ಟೈಮಲ್ಲಿ ಇನ್ನೊಂದು ಕೂಡ ವೈಲೇಷನ್ ಇದೆ 2396ಅಲ್ಲಿ. ಬ್ಲಾಕ್ ಆಕ್ಷನ್ ಆಗ್ತಾ ಇದೆ. ಬ್ಲಾಕ್ ಆಕ್ಷನ್ ಅಂದರೆ ಗ್ರೇಡ್ ಕೂಡ ಮಿಸ್ಟೇಕ್ ಆಗ್ತದೆ ಅದರಲ್ಲಿ. ನಾವೇನು ಹೇಳಿದ್ವಿ, ಯಾರ್ದು ಬೇರೆಯವ್ರದ್ದೇನು ಸಿದ್ಧ ಮೆಟೀರಿಯಲ್ ಏನು ಬರ್ತತೆ ಆ ಮೆಟೀರಿಯಲ್ನ ಬೇರೆಯವ್ರದ್ದು ಹೆಂಗೆ ಮಾಡ್ತೀರಿ ಆ ಥರ ಅನಾಲಿಸಿಸ್ ಮಾಡಿ ಮಾಡಿಸ್ಬೇಕು ಅನ್ನೋದು ಅವ್ರ ಉದ್ದೇಶ. ಮೊನ್ನೆ ನಾನು ಕ್ಲಾರಿಫಿಕೇಶನ್ಗೆ ಹೋದಾಗ, ಇಲ್ಲ ನಾವು ಸಿದ್ಧ ಉಡುಪಿಗೆ ಬಿಲ್ ಮಾಡ್ತಾ ಇದೀವಿ ಅಂತ. ನಾನು ಅದೇ ಸಿದ್ಧ ಉಡುಪಿಗೆ ಯಾಕೆ ಬಿಲ್ ಮಾಡ್ತೀರಿ, ಇದು ಸಿದ್ಧ ಮೆಟೀರಿಯಲ್ಗೆ ಯಾಕೆ ನೀವು ಮಾಡ್ತಾ ಇದ್ದೀರಿ, ನೀವು ಏನು ಆಕ್ಷನ್ ಮಾಡ್ತಾರೆ ಅದನ್ನೇ ಮಾಡ್ರೆ CC ಕೂಡ ನಾನು ಬರ್ತೀನಿ, ರದ್ದು ಮಾಡಬೇಕು ಅಂತೇಳಿ ಪತ್ರಗಳು ಕೂಡ ಇದಾವೆ. ಇದಾದ್ಮೇಲೆ ಕೂಡ ಪತ್ರ ಕೊಡ್ತೀನಿ, ಪ್ರೆಸ್ ಮೀಟ್ ಕೂಡ ಮಾಡ್ತೀನಿ ನಾನು. ಎಲ್ಲದು ಕೂಡ ಎಲ್ಲ ಇದಾವೆ ನಂತ ರೆಕಾರ್ಡ್ ಏನೇನಿದಾವೆ ಅಂತ. ನಿಮಿಷ, ನೆಲ ಜಲಕ್ಕೆ ತುಕಾರಾಮ್ ಏನ್ ಮಾಡ್ದ ಅಂತ ಎಲ್ಲ ಪತ್ರ ಬರ್ದಿದ್ದೀನಿ. ಅಲ್ಲ, ನೀವು ಯಾರ ಬಗ್ಗೆ ಎಡಿಟ್ ಮಾಡ್ಕೊಳ್ಳಿ. ನೀವು ಕೇಳಿದ್ರೆ ಶಾರ್ಟ್ ಆಗಿ ಹೇಳಿದ್ನಪ್ಪ ಅಂದ್ರೆ ಅದು ಬೇರೆ ಮತ್ತೆ ರೂಪ ಹೋಗ್ತದೆ. ಈಗ ಇದಾದ್ಮೇಲೆ ನಾನು 2 ದಿನ ಕುಂತ್ಕೊಂಡು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಅಲ್ಲಿ ಮೈನಿಂಗು ಎಕ್ಸ್ಟ್ರಾಕ್ಷನ್ನಾಗ ಏನು ಆಗ್ತಾ ಇದೆ ಏನಾಗ್ತಾ ಇದೆ ಅಂತೆಲ್ಲ ಬರೆದಿದ್ದೀನಿ. ಅದಾದ್ಮೇಲೆ ಕೂಡ ಇವತ್ತು ಲಾಸ್ಟ್ ಡಿಸೆಂಬರ್ನಲ್ಲಿ 19ನೇ ತಾರೀಕು ಒಂದು ವೆಹಿಕಲ್ ಸಿಕ್ಕಿದೆ. ನಾನು ಕೂಡ ಹೇಳಿ ಬಂದಿದ್ದೀನಿ, ನೋಡಿ ಈ ಥರ ಮೆಟೀರಿಯಲ್ಲು ಏನಾಗಿದೆ ಹೋಗ್ತಾ ಇದೆ ಅಂತ. ಒಬ್ಬ ಆಫೀಸರ್ ಏನು ಹೇಳ್ದ, ಇಲ್ಲ ನಮ್ಮ ಮೆಟೀರಿಯಲ್ ಇಲ್ಲಿಂದ ಹೋದ್ನಪ್ಪ ನಮಗೆ ಸಂಬಂಧನೇ ಇಲ್ಲ ಅಂತ. ನಾನು ಅಂದಲ್ಲೋ ಮರ ಪರ್ಮಿಟ್ ಇಲ್ದಂಗೆ ಹೋಗತ್ತೈತೆ, ಹುಷಾರಾಗಿರು ಅಂತಂತ ಹೇಳಿ ಬಂದಿದ್ದೀವಿ. ಸೊ ಹೇಳ್ದಾಗ ಕೂಡ ಇದಾಗಿರ್ತಕ್ಕಂಥದ್ದು ಈಗ ನಡೀತಾ ಇದೆ. ಒಂದು ಇವತ್ತಿಗೂ ಕೂಡ ಈ ಒಂದು ಸಾಮಾಜಿಕ ಜೀವನದಲ್ಲಿ ನೆಲ ಜಲ ಸಂಪತ್ತು ಯಾವತ್ತಿಗೂ ಕೂಡ ಕಾಂಗ್ರೆಸ್ ನಾವು ಅದ್ರ ಪರವಾಗಿದ್ದೀವಿ. ಜೊತೆಗೆ ಸಾಹೇಬರು ಕೂಡ ಪತ್ರ ಕೂಡ ಬರ್ತಾರೆ. ಅಕ್ಟೋಬರ್ 23ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕೂಡ ಪತ್ರಕ್ಕೆ ಬರ್ತಾರೆ DMGಗೆ. ಕ್ವಾಂಟಿಟಿ ಕ್ವಾಲಿಟಿ ಇದು ಎಲ್ಲದನ್ನು ಮಾಡಬೇಕು ಅಂತ ಪತ್ರ ಕೂಡ ಇದೆ. ಆ ಪತ್ರ ಕೂಡ ಕೊಡ್ತೀವಿ. ಇದು ಕೂಡ ಒಂದು ನಮೂನಿ ಅಫಿಷಿಯಲ್ ನೆಗ್ಲಿಜೆನ್ಸಿ. ಇದು ಪಕ್ಷದ ಮುಖಂಡ್ರೆ ಒಬ್ಬರದೇ ಕಾರ್ಖಾನೆಗೆ 1000 ಆಗಿರ್ಲಿ. ಇದಕ್ಕೆ ನೋಡಪ್ಪ, ಪಕ್ಷ ಗಿಕ್ಷ ಬರೋದಲ್ಲಿದ್ರೆ ತಪ್ಪು ಮಾಡಿದ್ರೆ ನಮ್ಮಪ್ಪ ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಿದ್ರೆ ತಪ್ಪೇ. ಅದು ನನಗೆ ಜನ್ಮ ಕೊಟ್ಟು ತಪ್ಪು ಮಾಡಿದ್ರು ತಪ್ಪೇ, ಅದ್ರಾಗೇನು ಇದೇನು ನಿಂತಿಲ್ಲ. ನಾವೊಂದು ಹೇಳಿದ್ರೆ ಯಾರು ಮಾಡಿದ್ರು ತಪ್ಪೇ. ಅದ್ರಾಗ ತಪ್ಪೇನಂದ್ರೆ ಅಂತ ಹೇಳೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದ್ರ ಯಾರು ಮಾಡಿದ್ರು ಪಕ್ಷ ಗಿಕ್ಷ ಬರಲ್ಲ ಇದರಲ್ಲಿ. ಇವತ್ತು ನಾವು ಐದಿವನ್ನಪ್ಪ ಅಂದರೆ ಯಾರು ನಮ್ಮ ಮಕ್ಕಳಾಗಿ ನಮ್ಮ ಬ್ಲಡ್ ರಿಲೇಷನ್ ಆಗಿ ಯಾರು ತಪ್ಪೇ. ಅದಕ್ಕಿಂತ ಮುಂದಿಲ್ದು ಯಾವುದೂ ಇರೋದಿಲ್ಲ. ಅರ್ಥ ಆಯ್ತಾ ಇಲ್ಲ? ಯಾರು ಮಾಡಿದ ತಪ್ಪೇ, ಉಪ್ಪಿಂದ ನೀರು ಕುಡಿಲೇಬೇಕು, ಅದಕ್ಕೆ ಕಾನೂನಿಗೆ ಎಲ್ಲರೂ ಮಾಡಲೇಬೇಕು. ಅದರೆಲ್ಲ ಮುಂದಿನ ದಿನದಲ್ಲಿ ಇನ್ನೂ ದಾಖಲಾತಿ ಕೊಡ್ತಾ ಇದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮಾನ್ಯ ಇವ್ರಿಗೆ ಕೂಡ ಪತ್ರ ಬರೆದಿದ್ದೆ ನಾನು, ಈಶ್ವರ್ ಖಂಡ್ರೆ ಅವರಿಗೆ. ಅದೆಲ್ಲದು ಕೂಡ ನಡೀಲಿ. ಒಂದೇನಂದರೆ ನೆಲ ಜಲ ಸಂಪತ್ತು ಮುಂದಿನ ಜನ್ರೇಷನ್ಗೆ ಉಳಿಬೇಕಿದು. ಯಾವ ಒಂದು KG ಕೂಡ ಹಿಂದೆ ಆಗಬಾರ್ದು. ಇದು ಮುಂದಿನ ಸಂಪತ್ತು ನಮ್ಮ ಮುಂದಿನ ಜನರೇಷನ್ ಉಳಿಬೇಕು. ಆ ಥರ ಒಂದು ಸಿಸ್ಟಮ್ನ ಸ್ಟ್ರಾಂಗ್ ಮಾಡಬೇಕು. ಅದೆಲ್ಲ ಸುಮಾರು ದಿನಗಳಿಂದ ಈ ದಂಧೆ ನಡೀತೈತೆ ಅಂತ ಹೇಳ್ತೀರಿ. ನಾನು ಅದೇ ಅಂತೀನಲ್ಲಪ್ಪ, ಈಗಿಂದ ನಡೀತಾ. ನಾನು ರಾಜಕಾರಣಿ, ಜನ ನನ್ನ MP ಆಗಿ ಕೊಟ್ಟಿದ್ದಾರೆ. ನಾನು ಗಮನಕ್ಕೆ ತಂದಿರೋದು ಒಬ್ಬ MP ಆಗಿ ಏನು ಮಾಡಬೇಕು ನಾನು ಮಾಡಿದ್ದೀನಿ ಕೂಡ.
ಮುಂದಿನ ದಿನದಲ್ಲಿ ಕೂಡ ಇದನ್ನ ಪಾರ್ಲಿಮೆಂಟಿಗೆ ತರ್ತಾ ಕೂಡ ನಾನು ಮಾಡ್ತಾ ಇದ್ದೀನಿ ಎಲ್ಲದು ಕೂಡ. ಅದೇನು ಮಾಡ್ಬೇಕೋ ಸಮಾಜಕ್ಕೆ ಹೇಳ್ತೀನಿ. 2008ರಾಗೆ ನಾನು ಒಬ್ಬನೇ ಇದ್ರು ಕೂಡ ಹೋರಾಟ ಮಾಡ್ಕೊಂಬಂದಿನಿ. ಅದು ಅಖಂಡ ಬಳ್ಳಾರಿ ಜಿಲ್ಲೆಗೆ ಚೆಕ್ ಪೋಸ್ಟ್ಗಳೆಲ್ಲ ರೇಡ್ ಮಾಡಿ ಏನೇನು ನಡಿಬೇಕೆಲ್ಲ ಮಾಡಿಸಿದ್ದೀವಿ. ಮುಂದಿನ ದಿನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ನೆಲ ಜಲ ಸಂಪತ್ತಿಗೆ ಉಳಿಸಂಥದ್ದು ಮುಂದಿನ ಮಕ್ಕಳು ಕೇಳಿದ್ರೆ ಉತ್ತರ ಕೊಡಂತ ಒಂದು ಶಕ್ತಿ ಈ ತುಕಾರಾಮ ಸಹಾಯ ಮಟ್ಟ ಇಟ್ಕೊಂಡ್ ಬರ್ತಂತ ಹೇಳಿಕ್ ಬರ್ತೀನಿ. ಸರ್, ಈಗ ಸಿಎಂ ಅವರು 5 ವರ್ಷ ಇವತ್ತು ಕೂಡ ಬಿಟ್ಟು ಬಂದಿನಿ ನಾನು. 3 ಲೈನ್ ವಿಪ್ ಕೊಟ್ಟಾರ ನನಗೆ. ಸರಿ ಈಗ ಅಲ್ಲಿ ನಮಗೆ 3 ಲೈನ್ ವಿಪ್ ಕೊಟ್ಟಿದ್ರು. ನಿನ್ನೆ ರಾತ್ರಿ ಬಂದಿದ್ದೀನಿ ನಾನು. ಇವತ್ತು ಮತ್ತೆ ಸಾಹೇಬ್ರಿಗೆ ಹೇಳೇ ಬಂದೆ ಹಿಂಗಿದೆ ಅಂತೇಳಿ. ಸರಿ, ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಜಮೀರ್ ಅವರು ಹೇಳಿದ್ರು. ಮತ್ತೆ ನೀವು ಕೊನೆಗೆ ಅಲ್ಲಿಗೆ ಬರ್ತಾರಪ್ಪ, ಸಾಹೇಬ್ರು ಬರ್ತಾರೆ ಇವತ್ತು. ನೀವು ಸೇರಿ ಎಲ್ಲ ಚರ್ಚೆ ಮಾಡೋಣ. ಎಲ್ಲ ಸಾಹೇಬ್ರು ಹೇಳ್ತಾರೆ ಎಲ್ಲದು ಕೂಡ. ನಮ್ಮದು ಹೈಕಮಾಂಡ್ ಪಕ್ಷ, ನಮಗೆ ತಂದೆ ತಾಯಿ ಅಣ್ಣರು ದೊಡ್ಡವರು ಹೇಳರ್ ಕೇಳರ್ ಅದಾರೆ. ನಮ್ದೊಂದು ದೊಡ್ಡ ಮನೆ ಇದೆ, ಜನ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ನೀವು ಸೇರಿ ಮಾಡೋಣ. ನೋಡಿ, ಜನ ನನ್ನ ಇವತ್ತು 5 ವರ್ಷಕ್ಕೆ ಏನ್ ಹೇಳಿ 5 ವರ್ಷಕ್ಕೆ ನನಗೆ ಆಯ್ಕೆ ಮಾಡಿದ್ದಾರೆ. MP ಕೆಲಸ 20 ವರ್ಷ. ಯಾರು ಇವತ್ತು MPಗಳು 2004ರಿಂದ ಇಲ್ಲೇ ಮಠ ಗುರುತರವಾದ ಒಂದು ಹೆಜ್ಜೆ ಗುರುತುಗಳು ಯಾವ್ದಿಲ್ಲ. ನನಗೊಂದು ಆಸೆ ಐತಿ, ಏನೋ ಹೆಜ್ಜೆ ಗುರುತುಗಳು ಇಲ್ಲ, ಕೇಂದ್ರ ಸರ್ಕಾರದೆಲ್ಲ ಮಾಡಬೇಕು ಅಂತೇಳಿ. ಅದರಲ್ಲಿ ಸ್ವಲ್ಪ ಬಿಜಿ ಇದ್ದೀನಿ. ಇವತ್ತು ಸಾಹೇಬ್ರು ಬರ್ತಾರೆ, ಎಲ್ಲ ಕುತ್ಕೊಂಡು ನಿಮ್ಗೆ ಉತ್ತರ ಕೊಡ್ತೀವಿ ಹೇಳೋದು. ಅವ್ರಿಗೆ ಗೊತ್ತೈತೆ. ನೋಡ್ರಿ, ನಾನು ಒಂದೇ ಹೇಳೋದು, ಸಂವಿಧಾನ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇಟ್ಕೊಂಡಿರೋರಿಗೆ ನೋಡ್ರಿ, ನೀವೊಂದು ಪ್ರಜಾಪ್ರಭುತ್ವದ ಅಂಗ. ನೀವು ಮೆಸೇಜ್ ಕೊಡ್ಬೇಕಾದ್ರೂ ಕೂಡ ಕರೆಕ್ಟಾಗಿ ಕೊಡ್ಬೇಕು. ನಾನು ಹೇಳ್ಬೇಕಾದ್ರೂ ಕೂಡ ನಾವು ಕರೆಕ್ಟಾಗಿ ನಾವು ಹೇಳ್ಬೇಕಾಗುತ್ತೆ. ನಿನ್ನೆ ರಾಹುಲ್ ಗಾಂಧಿ ಅವ್ರ ಕಾರಣ ಕುಂತ್ಕೊಂಡು ಏನ್ ಹೇಳಿದ್ದಾರೆ, ಫಸ್ಟ್ ಮೀಡಿಯಾದವ್ರು ಕೂಡ ನೀವು ಕೂಡ ಮಾಡಬೇಕು, ಇದೆ ಆ ಕೆಲಸ ನಿರ್ವಹಿಸಬೇಕು. ಈಗ ನನಗೂ ಏನಾಗಿದೆ, 5 ವರ್ಷ MP ಮಾಡಿ ಕೆಲಸ ಮಾಡಪ್ಪ ಅಂತಂತ ಹೇಳಿದ್ದಾರೆ. ನಾನು ಆ ಕೆಲಸ ಮಾಡ್ತೇನೆ. ಹೈಕಮಾಂಡ್ನವ್ರು ಹಿರಿಯರು ಬರ್ತಾರೆ, ಏನು ನಿಮಗೆ ಮೆಸೇಜ್ ಬೇಕು, ಏನು ಸಂದೇಶ ಕೊಡಬೇಕು, ಅದ್ರ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಮುಖಾಂತರನೇ ಇಡೀ ರಾಜ್ಯ ಕೇಳಂತ ಕೆಲಸ ಮಾಡ್ತಾರೆ. ಬೇರೆಯವ್ರು ಹೇಳಿದ್ರೆ ಪ್ರಶ್ನೆ ಬರ್ತದೆ. ಕುಂತ್ಕೊಂಡು ಮಾತಾಡ್ಕೊಂಡು ಕರೆಕ್ಟಾಗಿ ಹೇಳ್ತಾರೆ. ಕೆಲವೊಂದೆಲ್ಲ ವೈಯಕ್ತಿಕ ವಿಚಾರಗಳು ಇರ್ತವೆ, ಎಲ್ಲದೂ ಕೂಡ ಇರ್ತವೆ. ನಾವು ಒಬ್ಬ ಜವಾಬ್ದಾರಿ MP ಆಗಿ ಈಗ ನಾನು ಪಾರ್ಲಿಮೆಂಟಿಗೆ ಕಳಿಸಿದಾರಪ್ಪ, ಅರ್ಥ ಆಯ್ತಾ ಇಲ್ಲ. ನಾನು ಪಾರ್ಲಿಮೆಂಟ್ ಬಗ್ಗೆ ಕೇಳ್ರೆ ನಾನು ಹೇಳ್ತೀನಿ. ಈಗ ವಿಧಾನಸಭೆದು ಈಗ ಹಂಗೆ ಕೇಳ್ಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ದೊಡ್ಡವರಾದರೆ ಇಲ್ಲಿ ಯಾರು ಇರ್ತಾರೋ ಅವ್ರು ಹೇಳ್ತಾರೆ. ಓಕೆ ಸರ್, ಓಕೆ.